ಮಲ್ಲಿಗೆಹಳ್ಳಿಯ ಆಲದ ಮರ. ಮಲ್ಲಿಗೆಹಳ್ಳಿ ಒಂದು ಚಿಕ್ಕ ಹಳ್ಳಿ. ಸುತ್ತಲೂ ಹಸಿರು ಕಬ್ಬಿನ ಹೊಲಗಳು. ಬೆಳಿಗ್ಗೆ ಮಲ್ಲಿಗೆಯ ಪರಿಮಳ, ಸಂಜೆ ಗೋಪಾಲಕರ ಕೂಗು. ಹಳ್ಳಿ ಎಂದರೆ ಶಾಂತಿ. ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಅದರ ನೆರಳಿನಲ್ಲಿ ಹಿರಿಯರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಮಕ್ಕಳು ಆಟವಾಡುತ್ತಿದ್ದರು. ಜನರು ಹೇಳುತ್ತಿದ್ದರು, ಆ ಮರಕ್ಕೆ ಎಲ್ಲರ ಮಾತು ಕೇಳಿಸುವ ಶಕ್ತಿಯಿದೆ ಎಂದು. ಆ ಮಕ್ಕಳಲ್ಲಿ ಚೆನ್ನ ಎಂಬ ಹುಡುಗ ಇದ್ದ. ಅವನಿಗೆ ಎಲ್ಲದರ ಬಗ್ಗೆ ಕುತೂಹಲ. ನದಿ ಏಕೆ ಹಾಡುತ್ತೆ? ಹಸುಗಳು ಮನೆದಾರಿ ಹೇಗೆ ಗೊತ್ತಾಗುತ್ತೆ? ಈ ಆಲದ ಮರ ಏಕೆ ಇಷ್ಟು ಹಳೆಯದಾಗಿದ್ರೂ ನಿಂತಿದೆ ಎಂದು ಅವನು ಸದಾ ಪ್ರಶ್ನಿಸುತ್ತಿದ್ದ. ಒಂದು ವರ್ಷ ಭೀಕರ ಬರ ಬಂತು. ಬಾವಿಗಳು ಒಣಗಿದವು, ಬೆಳೆಗಳು ನಾಶವಾದವು. ಹಳ್ಳಿಯ ಮುಖ್ಯಸ್ಥರು ಆಲದ ಮರವನ್ನು ಕಡಿದು ಮಾರಿಬಿಡೋಣ ಎಂದು ನಿರ್ಧರಿಸಿದರು. ಆ ರಾತ್ರಿ ಚೆನ್ನಗೆ ನಿದ್ರೆ ಬಂದಿಲ್ಲ. ಅವನು ಮರದ ಬಳಿಗೆ ಹೋಗಿ ಹೇಳಿದ, ಅಜ್ಜ ಮರ, ನಮ್ಮ ಹಳ್ಳಿಯನ್ನು ಉಳಿಸು. ಮರುದಿನ ಬೆಳಿಗ್ಗೆ ಆಶ್ಚರ್ಯವಾಯಿತು. ಮರದ ಬೇರುಗಳ ಬಳಿ ನೀರು ಚಿಮ್ಮತೊಡಗಿತು. ಆಲದ ಮರದ ಆಳವಾದ ಬೇರುಗಳು ಭೂಮಿಯೊಳಗಿನ ನೀರಿನ ದಾರಿಯನ್ನು ಕಂಡುಕೊಂಡಿದ್ದವು. ಹಳ್ಳಿ ಉಳಿಯಿತು. ಜನರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಮರವನ್ನು ಕಾಪಾಡಿದರು ಮತ್ತು ಅದರ ಬಳಿ ಒಂದು ಚಿಕ್ಕ ಬಾವಿ ಕಟ್ಟಿದರು. ಆ ದಿನದಿಂದ ಹಳ್ಳಿಯವರು ತಿಳಿದುಕೊಂಡರು, ನಿಶ್ಶಬ್ದವಾಗಿ ನಿಂತಿರುವುದೇ ನಮ್ಮನ್ನು ಕಷ್ಟಕಾಲದಲ್ಲಿ ಉಳಿಸಬಹುದು. ಚೆನ್ನ ಬೆಳೆದ ಮೇಲೆ ಗುರುನಾದ ಅದೇ ಆಲದ ಮರದ ಕೆಳಗೆ ಮಕ್ಕಳಿಗೆ ಹೇಳುತ್ತಿದ್ದ.